ಮಕ್ಕಳಿರೋ ಮುಸ್ಲಿಂ ಮಹಿಳೆ ಮೋಹಕ್ಕೆ ಬಿದ್ದು ಪ್ರೀತಿಸಿ ಆಕೆಗಾಗಿ ಮುಂಚೆಯನ್ನು ಮಾಡಿಸಿಕೊಂಡಿದ್ದ ಮಗರಾಯನೊಬ್ಬ ವಿಷಯ ಮನೆಗೆ ಗೊತ್ತಾಗಬಾರ್ದು ಅಂತ ಮನೆಗೆ ಬೆಂಕಿ ಹಚ್ಚಿ ತಂದೆ ತಾಯಿಯನ್ನೇ ಕೊಲ್ಲಲು ಸಂಚು ರೂಪಿಸಿದ ಘಟನೆ ನಡೆದಿದೆ. ಎಲ್ಲಿ ಅಂದ್ರ ಈ ಸ್ಟೋರಿ ನೋಡಿ. ರಾತ್ರಿ ಮಲಗಿರ್ಬೇಕಾದ್ರೆ ಏಕಾಏಕಿ ಲಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯನ ಮನೆಗೆ ಬೆಂಕಿ. ಸ್ವಂತ ಮಗನಿಂದಲೇ ಬೆಂಕಿ ಹಚ್ಚಿದ ಪ್ರಕರಣ ಬೆಳಕಿಗೆ. ಹೀಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಮನೆ. ಮತ್ತೊಂದು ಕಡೆ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇರುವ ಪೊಲೀಸರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದದ್ದು ಬೆಂಗಳೂರು ಹೊರವಲಯದ ಹೊಸಕೋಟೆ ತಾಲೂಕಿನ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಿರಂಡಹಳ್ಳಿ ಗ್ರಾಮದಲ್ಲಿ. ನಿನ್ನೆ ರಾತ್ರಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗನ್ನಾಥ್ ಮನೆಗೆ ಯಾರೋ ಅಪರಿಚಿತರು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಿದ ಬೆನ್ನಲ್ಲೇ ದೊಡ್ಡ ಸ್ಫೋಟದ ರೀತಿಯಲ್ಲಿ ಶಬ್ದ ಬಂದಿದೆ. ಕೂಡಲೇ ಮನೆಯಲ್ಲಿದ್ದವರೆಲ್ಲ ಹೊರಗೆ ಬಂದು ಬಚಾವಾಗಿದ್ರು. ಆದ್ರೆ ಕ್ಷಣಾರ್ಧದಲ್ಲಿ ಜಗನ್ನಾಥ್ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ನಾನು ರಾತ್ರಿ 1:30ಗೆ ಒಂದು ರೀತಿ ನಮ್ಮ ಮನೆಯಲ್ಲಿ ಸೌಂಡ್ ಬಂತು, ಬಾಂಬ್ ಹಾಕ್ದಂಗೆ. ತಕ್ಷಣ ಎದ್ದು ಬಂದ ತಕ್ಷಣ ಡೋರ್ ತೆಗೆದಿದ ತಕ್ಷಣ ನಾನು ನಮ್ಮ ಮಿಸ್ಸಸ್ ಬೆಂಕಿ ಬಂತು, ಕ್ಲೋಸ್ ಮಾಡಿ ನಾವು ಸಡನ್ ಆಗಿ ಟಾಯ್ಲೆಟ್ ರೂಮ್ ಅಲ್ಲಿ ಸೇರ್ಕೊಂಡ್ರಿ. ನಂತರ ಪಕ್ಕದ ರೂಮ್ ಅಲ್ಲಿ ನನ್ನ ಮಗ ಕೂಡ ಓಪನ್ ಮಾಡಿ ಅವನು ಕೂಡ ಅಪ್ಪ ಅಂತ ಕೂಗ್ದ. ನನ್ನ ಮಗಳು ಕೂಡ ಅದರಲ್ಲಿ ಮಲ್ಕೊಂಡಿದ್ಲು ಅದೇ ರೂಮ್ ಅಲ್ಲಿ. ಆ ಮಗನು ಕಿಟಕಿ ತೆಗೆದಿದ ತಕ್ಷಣ ಮಕ್ಕಕ್ಕೆ ಕೊಡೋದು ಅವ್ನು ಸ್ವಲ್ಪ ಅನ್ಕಾನ್ಸಿಯಸ್ ಆಗಿದೆ. ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ನಂತರ ದೊಡ್ಡ ಮಗ ಮೇಲೆ ಇದ್ದ, ಮೇಲೆಯಿಂದ ಎದ್ದು ಬಂದು ಒಂದು ಇಬ್ಬರು ಲೇಬರ್ಸ್ ಇದ್ರು, ಎದ್ದು ಬಂದು ಬಾಕ್ಲೆಲ್ಲ ಹೊಡೆದು ಮತ್ತೆ ನಮ್ಮ ಪಿನಕಲ್ ಅಪಾರ್ಟ್ಮೆಂಟ್ ಇಂದ ಸುಮಾರು ಜನ ನಮ್ಮ ಸಾರ್ವಜನಿಕರು ಬಂದು ಅಧ್ಯಕ್ಷರು ಅವರೆಲ್ಲ ಬಂದು ಇಲ್ಲಿನ ಬೆಂಕಿ ನೋಡಿ ನಂದಿಸಿ ಸುತ್ತಮುತ್ತ ಮನೆಗಳವರೆಲ್ಲ ಸಹಾಯ ಮಾಡಿ ರಕ್ಷಣೆ ಕೊಟ್ರು. ಬಾಕ್ಲೆಲ್ಲ ಹೊಡೆದಾಕಿ ನಾವೆಲ್ಲ ಈಚೆ ಕಡೆ ಬಂದ್ರಿ. ದೇವ್ರ ದಯ ನಾವು ಬದುಕಿರೋದೇ ಹೆಚ್ಚು ಅಂತ ಹೇಳ್ಬೋದು ಇವತ್ತಿನ ದಿನದಲ್ಲಿ. ಮುಸ್ಲಿಂ ವಿವಾಹಿತೆ ಮೋಹಕ್ಕೆ ಬಿದ್ದಿದ್ದ ಮಗ ಮುಸ್ಲಿಂ ಮಹಿಳೆಗಾಗಿ ಮುಂಜಿ ಮಾಡಿಸ್ಕೊಂಡ. ವಿಷಯ ಗೊತ್ತಾಗದಂತೆ ಮನೆಗೆ ಬೆಂಕಿ ಇಟ್ಟ. ಘಟನೆ ಬೆನ್ನಲ್ಲೇ ಅವಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ಸಹ ದಾಖಲಿಸಿಕೊಂಡಿದ್ರು. ಪ್ರಕರಣ ಸಂಬಂಧ ಸಿಸಿಟಿವಿ ಪರಿಶೀಲಿಸಿದಾಗ ಪೊಲೀಸರಿಗೆ ಶಾಕ್ ಆಗುವಂತಹ ವಿಚಾರ ಹೊರಬಿದ್ದಿದೆ. ಅದೇನಂದ್ರೆ ಜಗನ್ನಾಥ್ ಅವರ ಸ್ವಂತ ಮಗನೇ ಮನೆಗೆ ಬೆಂಕಿ ಹಚ್ಚಿದ್ದಾನೆ. ರಾತ್ರಿ 1:30 ಸಮಯದಲ್ಲಿ ಪೆಟ್ರೋಲ್ ತೆಗೆದುಕೊಂಡು ಬಂದ ಮಗ ಬೆಂಕಿ ಹಚ್ಚಿ ಏನೂ ತಿಳಿಯದಂತೆ ಮನೆಯ ಮೇಲಿನ ರೂಮ್ಗೆ ಹೋಗಿ ಮಲಗಿಕೊಂಡಿದ್ದಾನೆ. ಬೆಂಕಿ ಹೊತ್ತಿಕೊಂಡಾಗ ಹೊರಬಂದು ಬೆಂಕಿ ಆರಿಸುವ ನಾಟಕವನ್ನೂ ಸಹ ಮಾಡಿದ್ದಾನೆ. ಜಗನ್ನಾಥ್ ತಮ್ಮ ಮಗನನ್ನ ಸಿಂಗಾಪುರಕ್ಕೆ ಕಳುಹಿಸಿ ಓದಿಸ್ತಾ ಇದ್ರು. ಆದ್ರೆ ಮದುವೆಯಾಗಿ ಮಕ್ಕಳಿರುವ ಮುಸ್ಲಿಂ ಮಹಿಳೆಯನ್ನ ಪ್ರೀತಿಸ್ತಾ ಇದ್ದ. ಅಲ್ಲದೆ ಆಕೆಗಾಗಿ ಮುಂಜಿಯನ್ನೂ ಮಾಡಿಸ್ಕೊಂಡಿದ್ದ. ಈ ವಿಚಾರ ಮನೆಯಲ್ಲಿ ತಿಳಿದ್ರೆ ಗಲಾಟೆ ಆಗತ್ತೆ ಅಂತ ಭಾವಿಸಿ ಸ್ವಂತ ತಂದೆ ತಾಯಿಯನ್ನೇ ಬೆಂಕಿಯಲ್ಲಿ ಸುಟ್ಟು ಕೊಲ್ಲಲು ಆತ ಪ್ಲಾನ್ ಮಾಡಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. ವೆಂಕಟ್ ಅಂದ್ಬಿಟ್ಟು ಅವರು 1:25 1:30 ಸರಿಯಾಗಿ ಫೋನ್ ಮಾಡಿದ್ರು. ಈ ತರ ತುಂಬಾ ದೊಡ್ಡ ಬ್ಲಾಸ್ಟ್ ಆಯ್ತು ಮನೆ ಎದುರುಗಡೆ ಅಂತ. ನಾನು ನಮ್ಮ ಫ್ಲಾಟ್ ಅಲ್ಲಿ ಅನ್ಕೊಂಡು ಎರಾಬಿರಿ ಅಂತ ಓಡ್ ಬಂದ್ವಿ. ನಾವು ಬರೋಷ್ಟಲ್ಲಿ ಸ್ವಲ್ಪ ಜನ ಇಲ್ಲಿ ಹಿಂದಿ ಹುಡುಗರೆಲ್ಲ ಸ್ವಲ್ಪ ಒಂದು ದೊಡ್ಡ ಮಗನ್ನ ಆಚೆ ಹಾಕ್ಬಿಟ್ಟು ನೀರೆಲ್ಲ ಉಯ್ತಿದ್ರು. ತಂದೆ ಮತ್ತೆ ಅವ್ರ ತಾಯಿ ಒಳಗ್ ತಗ್ಲಾಕೊಂಡಿದ್ರು. ಸ್ವಲ್ಪ ಧೈರ್ಯ ಮಾಡಿ ಒಳಗ್ ಹೋಗಿ ಅಮ್ಮ ಬಂದ್ರು. ಅಮ್ಮ ನನ್ನ ಕರ್ಕೊಂಡೋಗಪ್ಪ ಆಚೆ ಅಂತ ಹೇಳಿದ್ರು. ಕರ್ಕೊಂಡ್ ಬಂದ್ವಿ. ಆಮೇಲೆ ಫೈರ್ ಡಿಪಾರ್ಟ್ಮೆಂಟ್ ಬಂತು, ನೀರೆಲ್ಲ ಹಾಕಿದ್ರು. ಸ್ವಲ್ಪ ಕಡಿಮೆ ಆಗಿದೆ, ಎಲ್ಲ ಸುಟ್ಟೋಗಿದೆ ಸರ್. ಅಪಾರ್ಟ್ಮೆಂಟ್ ಎಲ್ಲಿರೋದ್ರಿಂದ ಅವ್ರ ಬಗ್ಗೆ ಬಹಳ ಕೇಳ್ತಾ ಇರ್ತೀನಿ. ಅವ್ರು ಒಬ್ರು ದ್ವೇಷ ಮಾಡೋರಲ್ಲ, ಒಬ್ರು ಮೋಸ ಮಾಡಿದವರಲ್ಲ. ಒಂಥರ ಒಳ್ಳೆ ಮನುಷ್ಯ. ಇಲ್ಲಿ ಎಲ್ಲ ಒಳ್ಳೆ ಹೆಸರು ಮಾಡಿದ್ದಾರೆ. ಬಟ್ ಅವ್ರ ಮೇಲೆ ಯಾರು ದ್ವೇಷ ಇಟ್ಕೊಂಡಿದ್ದಾರೆ ನಮಗೂ ಗೊತ್ತಿಲ್ಲ. ಬಟ್ ಅಂತವ್ರನ್ನ ಬೇಗ ಕಂಡಿಡಿದು ಶಿಕ್ಷೆ ಆಗ್ಲಿ ಅಂತ ನಮ್ ಕಡೆಯಿಂದ ಒಂದು ನಿಮ್ಗೆ ಪೊಲೀಸ್ ಅವ್ರ ಕಡೆಗೆ ಎಲ್ಲರ ಕಡೆಗೂ ಒಂದು ವಿನಂತಿ ಮಾಡ್ತೀವಿ. ಸಿಸಿಟಿವಿ ಆಧರಿಸಿ ಈಗಾಗಲೇ ಜಗನ್ನಾಥ್ ಅವರ ಮಗನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಷಯ ಏನೇ ಇದ್ರೂ ಸಹ ಸ್ವಂತ ತಂದೆ ತಾಯಿಯನ್ನೇ ಈ ರೀತಿ ಬೆಂಕಿಗೆ ಆಹುತಿ ಮಾಡಲು ಹೊರಟಿರುವ ಇಂತಹ ಮಗನಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ. ಅಮರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.